ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಶೈಲ್. ನನ್ನ ಹೆಸರು ಸಾಗರ್. ನನ್ನ ಹೆಸರು ಪೂರ್ಣಿ. ಸ್ವಾಮಿ ವಿವೇಕಾನಂದ ವಿದ್ಯಾ ಕೇಂದ್ರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು ಓದುತ್ತಿದ್ದೇವೆ. ಪ್ರಯೋಗದ ಹೆಸರು ಗಗನದಲ್ಲಿ ವಿಸ್ಮಯ. ಉದ್ದೇಶ: ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಬೆಳಕಿನಲ್ಲಾಗುವ ಬಣ್ಣಗಳ ಬದಲಾವಣೆಯ ಬಗ್ಗೆ ಒಂದು ಪ್ರಯೋಗದ ಮೂಲಕ ತೋರಿಸುತ್ತಿದ್ದೇವೆ. ಬೇಕಾದ ಸಲಕರಣೆಗಳು: ಸೋಡಿಯಂ ಥಯೋಸಲ್ಫೇಟ್, ಪ್ರಬಲ ಗಂಧಕಾಮ್ಲ, ಗಾಜಿನ ಪಾತ್ರೆ, ಬ್ಯಾಟರಿ, ಶುದ್ಧ ನೀರು. ಪ್ರಯೋಗದ ತತ್ವ: ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಆಕಾಶ ಬೇರೆ ಬೇರೆ ಬಣ್ಣಗಳಾಗಿ ಕಾಣಿಸುತ್ತದೆ ಮತ್ತು ಮಧ್ಯಾಹ್ನದ ಸಮಯದಲ್ಲಿ ಆಕಾಶ ನೀಲಿಯಾಗಿ ಕಾಣಿಸುತ್ತದೆ. ಪ್ರಯೋಗದ ವಿಧಾನ: ಮೊದಲಿಗೆ 5 ಗ್ರಾಂನಷ್ಟು ಸೋಡಿಯಂ ಥಯೋಸಲ್ಫೇಟ್ ಅನ್ನು 200 ml ನೀರಿನಲ್ಲಿ ಕರಗಿಸಬೇಕು. ನಂತರ ಅದಕ್ಕೆ ಡ್ರಾಪರ್ ಸಹಾಯದಿಂದ ಪ್ರಬಲ ಗಂಧಕಾಮ್ಲವನ್ನು ಸೇರಿಸಬೇಕು. ಆಗ ರಾಸಾಯನಿಕ ಕ್ರಿಯೆ ನಡೆದು ಗಂಧಕದ ಸೂಕ್ಷ್ಮ ಕಣಗಳು ದ್ರಾವಣದಲ್ಲಿ ತೇಲಾಡುತ್ತವೆ. ಆಗ ಪ್ರಬಲ ಬ್ಯಾಟರಿಯಿಂದ ಬೆಳಕನ್ನು ಹಾಯಿಸಬೇಕು. ಸ್ವಲ್ಪ ಸಮಯದ ನಂತರ ಬಣ್ಣ ಬದಲಾಗುತ್ತದೆ. ನಿರೀಕ್ಷಣೆ: ಮೇಲಿಂದ ನೋಡಿದಾಗ ದ್ರಾವಣವು ತೆಳು ನೀಲಿಯಾಗಿಯೂ ಅಡ್ಡವಾಗಿ ನೋಡಿದಾಗ ಕೆಂಪು ಹಳದಿ ಬಣ್ಣದಲ್ಲಿ ಕಾಣಿಸುತ್ತದೆ. ಈ ಹವೆಯಲ್ಲಿ ಧೂಳಿನ ಕಣಗಳು ತುಂಬಿಕೊಂಡಿರುವುದರಿಂದ ಕಲಿಲಗಳು ಸಾಪೇಕ್ಷವಾಗಿರುವುದರಿಂದ ಸೂರ್ಯಾಸ್ತದ ಸಮಯದಲ್ಲಿ ಕೆಂಪು ಮತ್ತು ಹಳದಿ ಬಣ್ಣಗಳು ಕಾಣುತ್ತವೆ. ಈ ಪ್ರಯೋಗದಿಂದ ನಮಗೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ಕಾಲದಲ್ಲಿ ಆಕಾಶದಲ್ಲಿ ಉಂಟಾಗುವ ಬೇರೆ ಬೇರೆ